ಒಂದು ಲಜ್ಜೆಗೆಟ್ಟ ಸರ್ಕಾರ ನೋಡಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಕಾರದಲ್ಲಿರುವ ಹಗರಣಗಳು ಬಹುಶಃ ಯಾವ ಸರ್ಕಾರ ನಡೆಯಕ್ಕೆ ಸಾಧ್ಯ ಇಲ್ಲ. ಭೂ ಕಬಳಿಕೆಯಿಂದ ಹಿಡಿದು ಬಡವರ ಜನರ ಜೋಬಿಗೆ ಕತ್ತರಿ ಹಾಕಿ ಬೆಲೆ ಏರಿಕೆ ನಿರ್ಲಜ್ಜವಾಗಿ ಮಾಡಿ ರಾತ್ರೋರಾತ್ರಿ 16 ಸಲ ಬೆಲೆ ಏರಿಕೆ, ಅದು ಒಂದಲ್ಲ ಎರಡಲ್ಲ ಮೂರಲ್ಲ. ಇವತ್ತು ಜನರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದೆ. ಈ ಸರ್ಕಾರಕ್ಕೆ ಒಂದು ಅಹಂಕಾರ ಇದೆ. ನಮಗೆ 140 ಜನ ಇದ್ದೀವಿ MLA ಗಳು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ದುರಹಂಕಾರದ ಪರಮಾವಧಿ. ಅವರ ಆ ದುರಹಂಕಾರನೇ ಇವತ್ತು ಜನರ ಮೇಲೆ ಜನರಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಈ ಸರ್ಕಾರದ ಹಗರಣಗಳು ಮಾತಾಡೋಕ್ಕೆ ದಿನಗಟ್ಟಲೆ ಬೇಕು, ಒಂದಿನ ಎರಡು ದಿನ ಬೇಕಾಗಿದೆ, ದಿನಗಟ್ಟಲೆ ಬೇಕು. ಈ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಎಷ್ಟು ಸಲ ಬಂದವರು? ತಾಲೂಕು ಶ್ರೀನಿವಾಸಪುರಕ್ಕೆ ಏನಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಕಾಗಿದೆ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜವಾಬ್ದಾರಿ ಇಲ್ವಾ? ಪ್ರತಿ ತಾಲೂಕು ಹೋಗ್ಬೇಕು, ಪ್ರತಿ ಹೋಬಳಿಗೆ ಹೋಗ್ಬೇಕು ಅಂತ ಮೀಟಿಂಗ್ ಮಾಡೋ ಜವಾಬ್ದಾರಿ ಗೊತ್ತಿಲ್ವಾ? ತಾಲೂಕು ಬಂದು KD ಮೀಟಿಂಗ್ ಮಾಡೋದು ಗೊತ್ತಾಗಲ್ವಾ ಏನಾಗಿದೆ ಅಂತ ತಾಲೂಕು ವ್ಯವಸ್ಥೆ? ಹಾಗಾಗಿ ಯಥಾ ರಾಜ ತಥಾ ಪ್ರಜಾ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಆಗಿದ್ದಾರೋ ಅಧಿಕಾರಿಗಳು ಹಾಗೆ ಇದ್ದಾರೆ. ಈ ತಾಲೂಕಿನಲ್ಲಿ ಹೇಳ್ತಾ ಇದ್ದೀವಿ, ಶಿವನಗರ ತಾಲೂಕಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ, ದುರ್ನಡತೆ ಮಿತಿಮೀರಿ ಹೋಗಿದೆ. ಒಬ್ಬ ಶಾಸಕರಿಗೆ ಕನಿಷ್ಠ ಗೌರವವನ್ನು ಕೊಡದೇ ಇರುವಂಥ ಅಧಿಕಾರಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದನ್ನು ನಾವು ಖಂಡಿಸ್ತೇವೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಾಲ ಹೀಗೆ ಇರಲ್ಲ. ನೀವು ಅಧಿಕಾರಿಗಳಾಗಿ ವರ್ತನೆ ಮಾಡಬೇಕು ಹೊರತು ರಾಜಕಾರಣಿಗಳಾಗಬಾರ್ದು. ನಿಮ್ಗೆ ಜವಾಬ್ದಾರಿ ಇದೆ. ನೀವು ಜನಸೇವಕರು, ಪ್ರಜಾಸೇವಕರು. ನಿಮ್ಗೆ ಸಂಬಳ ಕೊಡ್ತಾರೆ ಸರ್ಕಾರದಿಂದ. ಆ ಸಂಬಳ ಎಲ್ಲರ ತೆರಿಗೆ ಹಣದಿಂದ ಸಂಬಳ ಕೊಡ್ತಾರೆ. ನಿಮಗೆಲ್ಲ ಜ್ಞಾಪಕ ಇಟ್ಕೋಬೇಕು. ಬೇರೆಯವ್ರ ಮನೆ ಬಾಗಿಲುಕಾಯಿ ನಿಲ್ಲಿಸಬೇಕು, ಸಾರ್ವಜನಿಕ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ನಿಮಗೆ ದೇವರು ಕ್ಷಮಿಸಲ್ಲ, ಜನರ ಶಾಪ ತಟ್ತಾರೆ.